ನನ್ನವನು ಭಾಗ 77. ಪರಿ ಮತ್ತು ರಾಹುಲ್ ತುಂಬ ಹೊತ್ತು ಒಬ್ಬರಿಗೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡಿದ್ದರು. ನಾನು ಎಂದೂ ಕೂಡ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಅನ್ನುವ ಭರವಸೆಯನ್ನು ಪರಿ ನೀಡುವಂತೆ ಇತ್ತು. ಅವನ ಕೈಗಳು ಸಂಪೂರ್ಣವಾಗಿ ತಣ್ಣಗಾಗಿತ್ತು. ನಿಧಾನವಾಗಿ ಅವನು ಕೇಳುತ್ತಾನೆ, ನೀನು ಇಲ್ಲಿ ಕೆಲಸಕ್ಕೆ ಬಂದಿಲ್ಲವಾಗಿದ್ದರೆ ನನಗೆ ಸಿಗುತ್ತಿರಲಿಲ್ಲ ಅಲ್ಲವೇ? ನಾನು ನಿನಗೆ ಇಷ್ಟ ಬರುವ ರೀತಿ ನಡೆದುಕೊಂಡಿಲ್ಲವಾದರೆ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತೀಯಾ ಅಂತ ಅಳುವ ಮುಖ ಮಾಡಿ ಅವಳ ಕಡೆ ನೋಡುತ್ತಾನೆ. ಅವಳು ಅವನ ಕೈಗಳನ್ನು ಹಿಡಿದುಕೊಂಡಾಗ ಭಯಪಡುತ್ತಾಳೆ. ಏನಾಯಿತು ನಿಮಗೆ ಇಷ್ಟೊಂದು ವಿಷಯ? ಏನೋ ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗು ಎಷ್ಟು ಸಲ ಹೇಳುವುದು? ನನ್ನ ಪ್ರಾಣ, ನನ್ನ ಆತ್ಮ, ನನ್ನ ಉಸಿರು, ನನ್ನ ಬದುಕಿನ ಅಸ್ತಿತ್ವ ನೀವೇ. ನನ್ನ ಬದುಕಿನಲ್ಲಿ ನಿಮ್ಮ ಜಾಗವನ್ನು ಬೇರೆಯವರು ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ. ಆಯಿತು, ನಾನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನಾವಿಬ್ಬರು ಯಾವಾಗಲೂ ಜೊತೆಯಲ್ಲೇ ಇರುತ್ತೇವೆ ಅನ್ನುವ ಭರವಸೆಯನ್ನು ನಿಮ್ಮಲ್ಲಿ ಮೂಡಿಸಲು ಏನು ಮಾಡಬೇಕು ಹೇಳಿ ಅಂತ ತುಂಬ ಮೃದುವಾಗಿ ಪರಿ ಹೇಳಿದಳು. ಆಗ ರಾಹುಲ್ ಏನೂ ಮಾತನಾಡಲಿಲ್ಲ. ಬದಲಿಗೆ ಪರಿ ರಾಹುಲ್ನ ಬಳಿ ಹೋದಳು. ತೀರಾ ಹತ್ತಿರ ಹೋದಳು. ಅವನ ಎದೆ ಬಡಿತ ಇನ್ನೂ ಜಾಸ್ತಿ ಆಯಿತು. ಅವಳು ಅವಳ ತುಟಿಗಳನ್ನು ಅವನ ತುಟಿಗಳ ಹತ್ತಿರ ತಂದನು. ಅವಳ ಎರಡೂ ಕೆನ್ನೆಗಳನ್ನು ತನ್ನ ಕೈಗಳಿಂದ ಹಿಡಿದುಕೊಂಡನು. ನಿರಂತರವಾಗಿ ಅವಳ ತುಟಿಗೆ ಮುತ್ತನ್ನು ಕೊಟ್ಟನು. ಅವಳು ಕೂಡ ಸಹಕರಿಸಿದಳು. ಪ್ರತಿದಿನವೂ ರಾಹುಲ್ ಪದೇ ಪದೇ ಅವಳಿಗೆ ಮುತ್ತುಗಳನ್ನು ಕೊಡುತ್ತಿರುತ್ತಾನೆ. ಅವಳಿಗೆ ಪ್ರತಿ ಸಲ ಮುತ್ತು ಕೊಟ್ಟಾಗಲೂ ಒಂದು ರೀತಿಯ ರಿಲೀಫ್ ಅವನಿಗೂ ಆಗುತ್ತದೆ. ಆಫೀಸ್ನಲ್ಲೂ ಚೇಂಬರ್ಗೆ ಕರೆದು ಮುತ್ತು ಕೇಳುತ್ತಾನೆ. ನನಗೆ ತುಂಬ ಟೆನ್ಷನ್ ಆಗುತ್ತಿದೆ, ಮುತ್ತು ಕೊಡು, ಇಲ್ಲವಾದರೆ ಸ್ಮೋಕ್ ಮಾಡುತ್ತೇನೆ ಅಂತ. ಆಗ ಅವಳು ವಿಧಿಯಿಲ್ಲದೆ ಮುತ್ತು ಕೊಡಲೇಬೇಕಾಗುತ್ತದೆ. ಅವನನ್ನು ಸ್ಮೋಕಿಂದ ತಪ್ಪಿಸಲು ಮೇಲೆ ಮುನಿಸಿಕೊಂಡರೂ ಮನಸ್ಸಿನಲ್ಲಿ ಅವಳಿಗೂ ಕೂಡ ಇಷ್ಟ. ತುಂಬ ಸಲ ಮುತ್ತು ಕೊಡುತ್ತಲೇ ಇರುತ್ತಾನೆ. ಅವಳು ಸಾಕು ಅಂತ ಹೇಳಿದರೂ ಕೂಡ ಅವನು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಿಡುವ ಮಾತೇ ಇಲ್ಲ. ಅಷ್ಟರಲ್ಲಿ ಅವನ ಫೋನ್ ಪದೇ ಪದೇ ರಿಂಗ್ ಆಗುತ್ತದೆ. ಆ ನೆಪದಲ್ಲಿ ಅವಳು ಅವನಿಂದ ದೂರ ಓಡಿ ಹೋಗುತ್ತಾಳೆ. ಆ ಫೋನ್ ಸ್ಕ್ರೀನ್ ಮೇಲಿದ್ದ ಹೆಸರು ನೋಡಿ ಅವನ ಮುಖ ಕಪ್ಪಾಗುತ್ತದೆ. ಅದು ಬೇರೆ ಯಾರ ನಂಬರ್ ಅಲ್ಲ, ಅವನ ಸ್ವಂತ ಸೋದರ ಅತ್ತೆಯ ಮಗಳ ಕಾಲ್. ಅವಳಿಗೆ ಅವನೆಂದರೆ ತುಂಬ ಇಷ್ಟ. ಯಾವಾಗ ಬರುತ್ತೀಯಾ, ನಿನ್ನನ್ನು ನೋಡಬೇಕು, ಹೊರಗಡೆ ಸುತ್ತಾಡಬೇಕು ಅಂತ ಮೆಸೇಜ್ ಮಾಡಿದ್ದಾಳೆ. ರಾಹುಲ್, ನನಗೆ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಹೊರಗಡೆ ಹೋಗಿದ್ದೇನೆ, ರಾತ್ರಿ ಬರುವುದು ತುಂಬ ಲೇಟ್ ಅಂತ ಮೆಸೇಜ್ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡಿದ. ಪರಿಯ ಹಿಂದೆ ಓಡಿದ. ಅವಳು ಸ್ನಾನ ಮಾಡಲು ಹೋಗಿದ್ದಳು. ತುಂಬ ಸೆಕೆ ಆಗಿದ್ದರಿಂದ. ಆದರೆ ಅವಳು ಲಾಕ್ ಮಾಡುವುದನ್ನು ಮರೆತಿದ್ದಳು. ಈ ರೂಮಿಗೆ ರಾಹುಲ್ ಬರುವುದಿಲ್ಲ. ಎಷ್ಟು ಕೀಟಲೆ ಮಾಡಿದರೂ ಕೂಡ ನನಗೆ ಇಷ್ಟವಿಲ್ಲ ಎಂದರೆ ಆ ಕೆಲಸವನ್ನು ಮುಂದುವರಿಸುವುದಿಲ್ಲ ಅನ್ನುವ ನಂಬಿಕೆ ರಾಹುಲ್ ಮೇಲೆ ಅಪಾರವಾಗಿ ಇತ್ತು. ಸಡನ್ನಾಗಿ ರಾಹುಲ್ ಬಾಗಿಲನ್ನು ತೆಗೆದನು. ಅವರಿಗೂ ತಿಳಿದಿಲ್ಲ ಅವಳು ಸ್ನಾನಕ್ಕೆ ಹೋಗಿದ್ದಾಳೆ ಅಂತ. ಇವನು ಸ್ನಾನಕ್ಕೆ ಹೋಗಲು ಓಪನ್ ಮಾಡುತ್ತಾನೆ. ಪರಿ ಯೂಸ್ ಮಾಡಿರುವ ಬಾತ್ರೂಮಲ್ಲಿ ಅವನು ಸ್ನಾನ ಮಾಡಿದರೆ ಅವನಿಗೆ ಒಂದು ರೀತಿ ನೆಮ್ಮದಿ ಸಿಗುತ್ತದೆ. ಆದರೆ ಶವರ್ ಕೆಳಗಡೆ ತನ್ನ ಉದ್ದ ಕೂದಲನ್ನು ಶಾಂಪುವಿನಿಂದ ತೊಳೆಯುತ್ತಿರುವ ಪರಿಯನ್ನು ನೋಡಿ ಅವನು ಅಲ್ಲೇ ಸ್ಟನ್ ಆಗುತ್ತಾನೆ. ಸಾರಿ ಕೇಳಿ ಬೇರೆ ಕಡೆ ಹೋಗಬೇಕು ಅಂತ ಅವನನ್ನು ಅವನು ಸಮಾಧಾನಿಸಿಕೊಳ್ಳುತ್ತಿದ್ದರೂ ಕೂಡ ಅವನ ಕಾಲ ಹೆಜ್ಜೆಯನ್ನು ಹೊರಗಡೆ ಹಾಕಲು ಸಾಧ್ಯವಾಗುತ್ತಿಲ್ಲ. ಇನ್ನು ನೋಡಬೇಕು ಅವಳ ದೇಹ ಸಿರಿಯನ್ನು ಅಂತ ಅನಿಸುತ್ತಿರುತ್ತದೆ. ಅವಳು ತುಂಬ ಟ್ರಾನ್ಸ್ಪರೆಂಟ್ ಆಗಿರುವ ಶಾರ್ಟ್ಸನ್ನು ಹಾಕಿರುತ್ತಾಳೆ. ಅವಳಿಗೆ ಶಾಂಪೂ ಅಲರ್ಜಿ ಇರುವುದರಿಂದ ಅದು ಸ್ಕಿನ್ ಮೇಲೆ ಬಿದ್ದರೆ ನವೆ ಆಗುತ್ತದೆ. ಆದಷ್ಟು ಅವಳು ಈ ರೀತಿಯ ಬಟ್ಟೆಗಳನ್ನು ಕೂದಲನ್ನು ತೊಳೆಯುವವರೆಗೂ ಹಾಕಿರುತ್ತಾಳೆ. ಅವಳ ಕೂದಲು ವಾಶ್ ಆದ ತಕ್ಷಣ ಸಡನ್ನಾಗಿ ತನ್ನನ್ನೇ ನೋಡುತ್ತಿರುವ ರಾಹುಲ್ ಕಡೆ ನೋಡುತ್ತಾಳೆ. ರಾಹುಲ್ಗೆ ಭಯವಾಗುತ್ತದೆ. ಅವಳು ಕೋಪ ಮಾಡಿಕೊಳ್ಳುತ್ತಾಳೆ, ನನಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ಳುತ್ತಾಳೆ ಅಂತ. ಸಾರಿ ಅಂತ ಅವನು ಬಾಯಿಂದ ಹೇಳಬೇಕು. ಅಷ್ಟರಲ್ಲಿ ಅವಳೇ, 10 ನಿಮಿಷ ಹೊರಗಡೆ ಕುಳಿತುಕೊಳ್ಳಿ, ನಿಮಗೂ ನಾನು ಹೇರ್ ವಾಶ್
ಮಾಡಿಕೊಡುತ್ತೇನೆ. ಬೆಳಗಿನ ಹೊತ್ತು ಬೇಗ ಸ್ನಾನ ಮಾಡುವುದರಿಂದ ನೀಟಾಗಿ ಕೂದಲನ್ನು ವಾಶ್ ಮಾಡುವುದಿಲ್ಲ ನೀವು. ನಾನು ಆಯಿಲ್ ಹಾಕಿ ಮೊದಲು ನೆನೆಸುತ್ತೇನೆ ಕೂದಲನ್ನು, ಆನಂತರ ಚೆನ್ನಾಗಿ ತೊಳೆದುಕೊಡುತ್ತೇನೆ ಶಾಂಪುವಿನಿಂದ. ನಿಮ್ಮ ಕೂದಲಿನಲ್ಲಿ ಇರುವ ಡ್ಯಾಂಡ್ರಫ್ ಎಲ್ಲ ಸಂಪೂರ್ಣವಾಗಿ ಹೋಗುತ್ತದೆ ಅಂತ ಅವಳು ಹೇಳಿದ ಮಾತನ್ನು ಕೇಳಿ ರಾಹುಲ್ಗೆ ಹಬ್ಬ, ಅವಳೇ ಇಷ್ಟೊಂದು ರೋಮಾಂಚನಕವಾದ ಮಾತುಗಳನ್ನು ಹೇಳುತ್ತಾಳೆ ಅಂತ ಇವನು ಕನಸಿನಲ್ಲೂ ಕೂಡ ಅಂದುಕೊಂಡಿರಲಿಲ್ಲ. ಅವನು ಏನೂ ಮಾತನಾಡದೆ ಅವಳ ಮಾತನ್ನು ನಂಬಲು ಸಾಧ್ಯವಾಗದವನಂತೆ ನೋಡುತ್ತಿದ್ದ. ಆಗ ಅವಳು, ನಾನು ನಿಮ್ಮವಳೇ, ನೀವು ನನ್ನವರು ಅಲ್ಲವೇ ಅಂತ ನಕ್ಕಳು. ಆದರೂ ರಾಹುಲ್ಗೆ ಏನೋ ಒಂದು ರೀತಿಯ ಅನುಮಾನ. ಅದೇಗೆ ಪರಿ ನನ್ನನ್ನು ಒಪ್ಪಿದಳು ಸ್ನಾನ ಮಾಡಿಸಲು, ಅಲ್ಲದೆ ಅವಳು ಸ್ನಾನ ಮಾಡಬೇಕಾದಾಗ ನೋಡಿದೆ, ಉದ್ದೇಶಪೂರ್ವಕವಾಗಿ. ಅದು ಅವಳಿಗೂ ತಿಳಿಯಿತು. ಆದರೂ ಒಂದೇ ಒಂದು ಶಬ್ದ ನನ್ನ ವಿರುದ್ಧವಾಗಿ ಮಾತನಾಡಲಿಲ್ಲ. ತಾಳಿಯನ್ನು ತೋರಿಸಿದಳು. ಇದು ನೀವು ಕಟ್ಟಿದ ತಾಳಿ ಅಂದ ಮೇಲೆ ನಾವಿಬ್ಬರು ಈ ರೀತಿಯ ಸಮಯದಲ್ಲಿ ಒಬ್ಬರನ್ನೊಬ್ಬರು ನೋಡುವುದು ಸಾಮಾನ್ಯ. ಆದರೆ ಇನ್ನೂ ಫಸ್ಟ್ ನೈಟ್ ಆಗಿಲ್ಲ ಅಲ್ಲವೇ, ಅದಕ್ಕೆ ಈ ರೀತಿಯ ಸಂಕೋಚ ಅಂದಾಗ ಇಬ್ಬರ ಮುಖ ಅವರಿಗೆ ತಿಳಿಯದಂತೆ ಕೆಂಪಾಯಿತು. ಇನ್ಯಾವಾಗ ಫಸ್ಟ್ ನೈಟ್ ಅಂತ ರಾಹುಲ್. ಪರಿ, ಇನ್ನೊಂದು ವಾರದಲ್ಲಿ ನಮ್ಮಿಬ್ಬರ ಮದುವೆ ಗೊತ್ತಾ ಅಂತ ಹೇಳಿದಳು. ರಾಹುಲ್ ಅವಳ ಬಳಿ ಹೋದನು. ಪರಿ ಹೇಳುತ್ತಿರುತ್ತಾಳೆ, ಹತ್ತಿರ ಬರಬೇಡಿ, ನನ್ನ ಸ್ನಾನ ಆದ ಮೇಲೆ ಕರೆಯುತ್ತೇನೆ ಪ್ಲೀಸ್ ಅಂತ ಪದೇ ಪದೇ ಹೇಳುತ್ತಿದ್ದಾಳೆ. ಅವನು ಅಂದುಕೊಂಡರೂ ಕೂಡ ಅವನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅವಳ ಹತ್ತಿರ ಹೋಗುತ್ತಿದ್ದಾನೆ. ನೀವು ಈಗ ತೊಂದರೆ ಮಾಡಿದರೆ ನಾನು ನಿಮಗೆ ಸ್ನಾನ ಮಾಡಿಸುವುದಿಲ್ಲ, ಲೈಫ್ ಲಾಂಗ್ ನೆನಪಿನಲ್ಲಿ ಇರಲಿ ಅಂತ ಪರಿ ಕೋಪದಿಂದ ಹೇಳಿದಳು. ಆಗ ರಾಹುಲ್ ನೋಡೋಣ ಅಂತ ಅವಳ ಹತ್ತಿರ ಬಂದ. ಇಷ್ಟೊತ್ತು ಆರಾಮವಾಗಿ ಇದ್ದವಳು ಸಂಪೂರ್ಣವಾಗಿ ಗೋಡೆಗೆ ಹೊರಗಿದಳು. ಪ್ಲೀಸ್, ನನಗೆ ತುಂಬ ಟಯರ್ಡ್ ಆಗಿದೆ, ಸ್ನಾನ ಮಾಡಿ ನಿದ್ರಿಸಬೇಕು ಅಂತ ಹೇಳುತ್ತಿದ್ದಾಳೆ. ಆದರೆ ರಾಹುಲ್ಗೆ ಅದೆಲ್ಲ ಕೇಳಿಸುತ್ತಿಲ್ಲ. ತೀರಾ ಹತ್ತಿರ ಹೋದ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್, ನಾನು ಹಾಕುವ ಡೈಲಿ ಎಪಿಸೋಡ್ಗಳನ್ನು ತಪ್ಪದೆ ನೋಡಿ.